ನಾವೀಗ ಒಂದು ವಿಡಿಯೋವನ್ನು ಪ್ಲೇ ಮಾಡ್ತೀವಿ. ಈ ವಿಡಿಯೋ ಮೋದಿ ಸರ್ಕಾರದ ಮಂತ್ರಿಯೊಬ್ಬರ ಕುರಿತಾದಂತಹ ವಿಡಿಯೋ. ಆ ಮಂತ್ರಿ ಇದೇ ಮೊದಲ ಬಾರಿಗೆ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ, ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನು ಅಲಂಕರಿಸಿದ್ದಾರೆ. 3 ಬಾರಿ ಸಂಸದರು. ಅವರಿಗೆ ಸಿಕ್ಕಿರುವಂತಹ ಖಾತೆ ಕೂಡ ಅತ್ಯಂತ ಮಹತ್ವದ ಖಾತೆ. ಆದಾಗ್ಯೂ ಕೂಡ ಆ ಮಂತ್ರಿಯ ಆ ಸಚಿವರ ಅವಸ್ಥೆ ಹೇಗಿದೆ ಅಂತ ಹೇಳಿ, ಮೋದಿ ಸರ್ಕಾರದ 3ನೇ ಅವಧಿಯ ಮಂತ್ರಿಮಂಡಲದ ಲಕ್ಷಣ ಇದು ಅಂಥೇಳಿ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಈ ವಿಡಿಯೋ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ರಾಜ್ಯ ಸಚಿವೆಯಾಗಿರುವಂತಹ ಸಾವಿತ್ರಿ ಠಾಕೂರ್ ಅವರ ವಿಡಿಯೋ. ಇವರು ಮಧ್ಯಪ್ರದೇಶದ ಧಾರ್ ಲೋಕಸಭಾ ಕ್ಷೇತ್ರದಲ್ಲಿ ಸತತ 3 ಬಾರಿ ಗೆದ್ದಿರುವಂತಹ ಸಂಸದೆ. ಇವರು ತಮ್ಮ ಲೋಕಸಭಾ ಕ್ಷೇತ್ರದಲ್ಲಿ, ಧಾರ್ ಲೋಕಸಭಾ ಕ್ಷೇತ್ರದಲ್ಲಿ ಸ್ಕೂಲ್ ಚಲೋ ಅಭಿಯಾನ ಕಾರ್ಯಕ್ರಮಕ್ಕೆ ಹೋಗಿತ್ತು. ಆ ಅಭಿಯಾನದ ಸಂದರ್ಭದಲ್ಲಿ, ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ವೈಟ್ ಬೋರ್ಡ್ನ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಜನಪ್ರಿಯ ಯೋಜನೆ, ಜನಪ್ರಿಯ ಕಾರ್ಯಕ್ರಮ ಬೇಟಿ ಬಚಾವೋ ಬೇಟಿ ಪಢಾವೋ, ಇದರ ಘೋಷವಾಕ್ಯವನ್ನು ಬರೀಲಿಕ್ಕೆ ಹೇಳ್ತಾರೆ. ಘೋಷವಾಕ್ಯವನ್ನು ಬರೆದು ಬಿಡಿ ಮೇಡಮ್. ಬಟ್ ಸಾವಿತ್ರಿ ಠಾಕೂರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ ರಾಜ್ಯ ಸಚಿವೆ ಸಾವಿತ್ರಿ ಠಾಕೂರ್ ಅವರಿಗೆ ಹಿಂದಿಯಲ್ಲಿ ವೈಟ್ ಬೋರ್ಡ್ನಲ್ಲಿ ಆ ಬೇಟಿ ಬಚಾವೋ ಬೇಟಿ ಪಢಾವೋ ಬೇಟಿ ಬಚಾವೋ ಡೈಲಾಗನ್ನು ಬರೀಲಿಕ್ಕಾಗಲ್ಲ. ಬೇಟಿ ಪಢಾವೋ ಬೇಟಿ ಬಚಾವೋ ಡೈಲಾಗನ್ನು ಬರೆಯೋಕ್ಕಾಗಲ್ಲ. ವೈಟ್ ಬೋರ್ಡ್ನ ಮೇಲೆ ತಪ್ಪಾಗಿ ಬರೀತಾರೆ. ಇದು ಮೋದಿ ಸರ್ಕಾರದ ಸಚಿವರೊಬ್ಬರ ಸ್ಥಿತಿ. ಮಾತೃಭಾಷೆ ಹಿಂದಿ, ಘೋಷವಾಕ್ಯ ಇರುವಂಥದ್ದು ಕೂಡ ಹಿಂದಿಯಲ್ಲೇ, ಬರೀಬೇಕಾಗಿದ್ದು ಕೂಡ ಹಿಂದಿಯಲ್ಲೇ, ಆದರೂ ಕೂಡ ಬರೆಯೋಕ್ಕಾಗಲಿಲ್ಲ. ಯಾರಿಗೆ? ಮೋದಿ ಸರ್ಕಾರದ ಸಚಿವೆ ಸಾವಿತ್ರಿ ಠಾಕೂರ್ ಅವರು. ಇವರು ತಮ್ಮ ಎಲೆಕ್ಷನ್ ಅಫಿಡವಿಟ್ನಲ್ಲಿ ಹೇಳಿದ್ದಾರೆ, 2018ರಲ್ಲಿ ಹೈಯರ್ ಸೆಕೆಂಡರಿ ಉರ್ದು ಎಜುಕೇಷನ್ ಬೋರ್ಡ್ನಿಂದ ನಾನು 12ನೇ ತರಗತಿಯನ್ನು ಪಾಸ್ ಮಾಡಿದ್ದೀನಿ ಅಂತೇಳಿ. 2018ರಲ್ಲಿ ಹೈಯರ್ ಸೆಕೆಂಡರಿ ಉರ್ದು ಎಜುಕೇಷನ್ ಬೋರ್ಡ್ನಿಂದ ನಾನು 12ನೇ ತರಗತಿಯನ್ನು ಪಾಸ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಸೊ 12ನೇ ತರಗತಿಯನ್ನು ಪಾಸ್ ಮಾಡಿರುವಂತಹ ಕೇಂದ್ರ ಸಚಿವೆಗೆ ವೈಟ್ ಬೋರ್ಡ್ನಲ್ಲಿ, ಅದು ಕೂಡ ಅವರ ಮಾತೃಭಾಷೆ ಹಿಂದಿಯಲ್ಲೇ ಇರತಕ್ಕಂತಹ ಒಂದು ಘೋಷವಾಕ್ಯವನ್ನು, ಬೇಟಿ ಪಢಾವೋ ಬೇಟಿ ಬಚಾವೋ ಎನ್ನುವಂಥ ಒಂದು ಘೋಷವಾಕ್ಯವನ್ನು ತಪ್ಪಿಲ್ಲದೆ ಬರೀಲಿಕ್ಕಾಗಲಿಲ್ಲ. ಏನೇನೋ ಬರೆದು ಬಿಟ್ಟಿದ್ದಾರೆ. ಸೊ ಪ್ರಮುಖ ಸಚಿವಾಲಯದ ಮಂತ್ರಿಯೊಬ್ಬರ ಸ್ಥಿತಿ ಹೀಗಾದರೆ ಇವರು ಸಚಿವಾಲಯವನ್ನು ಹೇಗೆ ನಡೆಸ್ತಾರೆ ಎನ್ನುವಂತಹ ಪ್ರಶ್ನೆ. ಹೆಂಗೆ ಗೊತ್ತಾಗುತ್ತೆ ಇವರಿಗೆ ಬರುವಂತಹ ಕಡತಗಳು, ಆ ಕಡತಗಳಲ್ಲಿ ಇರತಕ್ಕಂತಹ ಮಾಹಿತಿಗಳು, ಆ ಕಡತಗಳಿಗೆ ಸಹಿ ಹಾಕಬೇಕೋ ಬೇಡವೋ, ಆ ಕಡತಗಳು, ಆ ದಾಖಲೆಗಳು, ಆ ಆದೇಶಗಳು, ಆ ಕಾರ್ಯಕ್ರಮಗಳು ಜನರಿಗೆ ಉಪಯೋಗ ಆಗುತ್ತಾ, ಇಲ್ಲ ಅದರಿಂದ ಜನರಿಗೆ ತೊಂದರೆ ಆಗುತ್ತೋ, ಅಥವಾ ಅದು ಇಲಾಖೆಯ ನಿಯಮಗಳಿಗೆ ವಿರುದ್ಧನೋ, ಅಥವಾ ಇಲಾಖೆಯ ನಿಯಮಗಳ ಪ್ರಕಾರ ಇದೆಯೋ ಎನ್ನುವಂಥದ್ದು ಹೇಗೆ ಗೊತ್ತಾಗುತ್ತೆ? ಒಬ್ಬರು ಸಚಿವರಿಗೆ ಬೇಟಿ ಪಢಾವೋ ಬೇಟಿ ಬಚಾವೋ ಎನ್ನುವಂಥದ್ದನ್ನು ಅವರದ್ದೇ ಮಾತೃಭಾಷೆಯಲ್ಲಿ ಬರೆಯೋಕ್ಕಾಗದ ಮಟ್ಟಿಗೆ ಅನಕ್ಷರಸ್ಥೆ ಇದೆ ಎನ್ನುವುದಾದರೆ, ಅವರು ತಮಗೆ ಸಿಕ್ಕಿರುವಂತಹ ದೊಡ್ಡದೊಂದು ಇಲಾಖೆಯನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ? ಯಾವ ಆಧಾರದಲ್ಲಿ ಮೋದಿಯವರು ಇವರಿಗೆ ಸಚಿವ ಸ್ಥಾನವನ್ನು ಕೊಟ್ಟರು ಎನ್ನುವಂತಹ ಪ್ರಶ್ನೆ. ಒಂದು ಉದಾಹರಣೆಯಷ್ಟೇ ಇದು. ಮೋದಿ ಸರ್ಕಾರದ ಸಚಿವರೊಬ್ಬರ ಉದಾಹರಣೆಯಷ್ಟೇ.